ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ, ಬಹುಶಃ ನಮ್ಮ ರಮೇಶನ ಹೇಳ್ದಂಗೆನೆ 2025ರಲ್ಲಿ ಒಂದು ಹೈಟೆಕ್ ಜೀತ ಪದ್ಧತಿ ಅಂತ ಇದೆ. ಅದು ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ, ಏನಾದ್ರೂ ಕಾನೂನಿಗೂ ಸಿಗಲ್ಲ. ಅದು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಂಡು ಅವ್ರ ಕಡೆಯಿಂದ ಕನಿಷ್ಠ ಮೂಲ ಏನ್ ವೇತನ ಇದೆ ಅದನ್ನು ಪಾವತಿಸಿದಂಗೆನೆ ಅವ್ರ ಕಡೆಯಿಂದ ದುಡಿಸ್ಕೊಳ್ತಕ್ಕಂಥದ್ದು ಸಾಕಷ್ಟು ಕಾರ್ಖಾನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂಗಡಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಬಾಲ ಕಾರ್ಮಿಕರು ಅಂತ ಈ ಪಂಚರ್ ಶಾಪ್ಗಳಲ್ಲಾಗಿರ್ಬೋದು ಅಥವಾ ಮೆಕ್ಯಾನಿಕ್ ಶಾಪ್ಗಳಲ್ಲಾಗಿರ್ಬೋದು ಸಾಕಷ್ಟು ಮಕ್ಕಳನ್ನ ನಾವು ನೋಡ್ತೀವಿ, ಸಾಕಷ್ಟು ಜನನ ನಾವು ನೋಡ್ತೀವಿ. ಸೊ ಈಗ ಯಾಕೆ ಅಂದ್ರೆ ನಾವೆಲ್ಲರೂ ಮಾತಾಡ್ತಾ ಇದೀವಿ ಅಷ್ಟೇನೆ, ಕಾರ್ಯಾಚರಣೆಗೆ ಮಾಡ್ತಕ್ಕಂಥದ್ದು 10% ಅಷ್ಟೇ. ಕಾರ್ಯಾಚರಣೆ ಆದ್ರೆ ಮಾತ್ರ ಎಲ್ಲರೂ ಬರೀ 34 ಇಲಾಖೆ ಬರೀ ಅಧಿಕಾರ ವರ್ಗ ಮಾತ್ರ ಅಂತಲ್ಲ, ಸಾರ್ವಜನಿಕ ವಲಯ ಆಗಿರ್ಬೋದು, ಅಧಿಕಾರ ವರ್ಗ ಆಗಿರ್ಬೋದು, ಅಥವಾ ಅಲ್ಲಿ ದುಡಿತಾ ಇರ್ತಕ್ಕಂಥ ಮನಸ್ಸಾಗಿರ್ಬೋದು, ಅವರು ಬೇಕಂದ್ರೆ ಅವ್ರ ಪರವಾಗಿ ಮಾತಾಡ್ತಾರೆ. ಇಲ್ಲ, ನಮ್ಮ ಸಾಹೇಬರು ನಮ್ಮನ್ನ ಜೀತಕ್ಕೆ ಇಟ್ಕೊಂಡಿಲ್ಲ, ಏನೋ ಒಂದಷ್ಟು ದಿವಸ ಕೆಲಸ ಮಾಡಿ ಅಂತ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೂ ನಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಾಶಸ್ ಇಲ್ಲ, ಒಪ್ಪಂದನೂ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಈಗ ಉದಾಹರಣೆಗೆ ದೇವರಾಜ ಸಮುದ್ರ ಹತ್ರ ಒಂದು ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಸುಮಾರು ಒಂದು 3 ವರ್ಷದ ಕೆಳಗಡೆ ಸುಮಾರು ಬೇರೆ ಅಲ್ಲಿ ಒಂದು ಹೆಣ್ಣು ಮಗು ಇತ್ತು, ಅದು ಇನ್ನೂ ಬಿಲೋ 18 ಇತ್ತು. ಆ ಮಗು ಪ್ರೆಗ್ನೆನ್ಸಿ ಆಗ್ಬಿಟ್ಟಿತ್ತು, ಮದುವೆನೂ ಆಗ್ಬಿಟ್ಟಿತ್ತು. ಸೊ ಅದನ್ನು ನಾವೆಲ್ಲಾನು ಸುಮಾರು ಟ್ರೇಸ್ ಔಟ್ ಮಾಡಿ, ನಾನು ಮತ್ತೆ ನಮ್ಮ ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಆಮೇಲೆ CDPO ಮೇಡಮ್ ಆಗಿರ್ಬೋದು, ಅಥವಾ ಇನ್ನೊಬ್ರು ನಮ್ಮ ತಹಶೀಲ್ದಾರ್ ಸಾಹೇಬ್ ಎಲ್ಲರೂ ಸೇರಿ ಇದು ಮಾಡಿದ್ವಿ. ಆದ್ರೆ ಅದನ್ನೆಲ್ಲೋ ಒಂದು ರೀತಿಯಲ್ಲಿ ತಳ ಹಂತದಲ್ಲಿ ಚೆನ್ನಾಗಿರ್ತಕ್ಕಂಥ ಭದ್ರ ಬುನಾದಿ ಆಗ್ದೇನೆ ಸುಮ್ಮನೆ ಮೇಲೆ ಹೋಗ್ತಾ 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 ಕಾನೂನ್ನ ಎಲ್ಲೋ ಒಂದು ಹತ್ರ ಓವರ್ಟೇಕ್ ಮಾಡಿ ಅಲ್ಲಿಂದ ನುಸುಳ್ತಕ್ಕಂಥ, ಅಲ್ಲಿಂದ ಏನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನಿನ ಕ್ರಮ ಆಗದಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥಿತವಾಗಿ ನಡೀತದೆ. ಸೊ ಹಾಗಾಗಿ ಅವರು ಸಹಕರಿಸಬೇಕು, ಜೀತಕ್ಕೆ ಒಳಗಾಗಿರ್ತಕ್ಕಂಥವ್ರು. ಸೊ ಅದನ್ನ ತಡೆಗಟ್ಟಲೆ ಇರ್ತಕ್ಕಂಥ ಅಧಿಕಾರ ವರ್ಗನೂ ಸಹಕರಿಸಬೇಕು. ಎರಡೂ ಕೈ ಸೇರಿದ್ರೆ ಮಾತ್ರ ಒಂದಷ್ಟು ಸುಧಾರಣೆ ಆಗ್ತದೆ. ಅದು ಬಿಟ್ಬಿಟ್ಟು ನಾವಿಲ್ಲಿ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಸಾರ್ವಜನಿಕ ಸಭೆಗಳಲ್ಲೆಲ್ಲ ಕೆಲಸ ಮಾತಾಡಿದ್ರೆ ನಥಿಂಗ್ ಟು ಹ್ಯಾಪನ್. ಸೊ ಹಾಗಾಗಿ ನಮ್ಮಷ್ಟೇ ಅವ್ರ ಮನುಷ್ಯರು ಅಂತಕ್ಕಂಥ ಮಾನವೀಯತೆ ಇಟ್ಕೋಬೇಕು. ಸೊ ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರನ್ನ ಹೆಂಗ್ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥದ್ದು ಇಟ್ಕೋಬೇಕು. ಸೊ ಅದನ್ನ ಬಿಟ್ಬಿಟ್ಟು ಸುಮಾರು ಶಾಲೆಗಳಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಮಾತಾಡ್ಬೇಕಾದ್ರೆ ಸುಮಾರು ಪೇರೆಂಟ್ಸ್ಗೆ ಶಿಕ್ಷಣದ ಅವೇರ್ನೆಸ್ಸೇ ಇಲ್ಲ. ಈ ಉದಾಹರಣೆಗೆ SLCಗೆ 30 ದಿವಸ ಇದೆ, ನಮ್ಮ ಟೀಚರ್ಸ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಮಕ್ಕಳನ್ನ ಕರ್ಕೊಬಂದು ಶಾಲೆಯಲ್ಲಿ ಕೂರಿಸಿ ಪರೀಕ್ಷೆನ ಪಾಸ್ ಮಾಡಿಸ್ಬೇಕು, ಅವ್ರಿಗೊಂದಷ್ಟು ಏನೋ ತಿಳುವಳಿಕೆ ಕೊಡ್ಬೇಕು ಶಿಕ್ಷಣದ ಬಗ್ಗೆ ಅಂತ. ಸೊ ಚದುನೆ ಪೋತೆ ಪೋನಿ ಅನ್ನೋ ಮಟ್ಟಕ್ಕೆ ಅವ್ರು ಇದ್ದಾರೆ. ಯಾಕೆ ಹಿಂಗ ಆಗ್ತಾ ಇದ್ದಾರೆ ಹೇಳಿ? ಹಾಗಾಗಿ ನಮ್ಮ ಬಳಿ ಕೆಲಸ ಮಾಡ್ತಕ್ಕಂಥವ್ರಿಗೂ ನಾವು ಒಂದಷ್ಟು ಅವೇರ್ನೆಸ್ ಮಾಡಬೇಕು, ಜೊತೆಗೂಡಿ ಮಾನವೀಯತೆ ಅಂತಕ್ಕಂಥದ್ದಷ್ಟು ಮೆರಿಬೇಕು. ಸೊ ಆ ಮಾನವೀಯತೆ ಅಂತ ಯಾವಾಗ ಇರಲ್ವೋ ಅಲ್ಲಿ ಬರೀ ಕ್ರಿಯಾಲಿಟಿ ಮಾತ್ರ ಇರ್ತದೆ. ಈ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಸುಮಾರು ಸುದ್ದಿಗಳಾಗ್ತಾ ಇರ್ತವೆ, ತಳಿಸಿ ನೀರು ಕುಡಿದಿದ್ದಕ್ಕೆ, ಬರೀ ಅವ್ರ ನೋಡಿದ್ದಕ್ಕೆ ಅಥವಾ ಅವ್ರ ಜೊತೆ ಮಾತಾಡಿದ್ದಕ್ಕೆ ಅಂತಕ್ಕಂಥ ತಳಿಸಿ ಸಾರ್ವಜನಿಕವಾಗಿ ಸಾಯಿಸ್ತಕ್ಕಂಥ ಘಟನೆಗಳು ಪೇಪರ್ಗಳೆಲ್ಲ ಬರ್ತಾ ಇರ್ತವೆ. ಸೊ ಯಾಕೆ ಹಿಂಗ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಕೋಬೇಕು. ಈಗ ಉದಾಹರಣೆ ನಮ್ಮ ರಮೇಶನ ಹೇಳ್ದಂಗೆನೆ ಜೀತ ಇರ್ತಕ್ಕಂಥ 10 ತಾಲೂಕು ಜಿಲ್ಲೆಗಳಲ್ಲಿ ಕೋಲಾರ ಇದೆ ಅಂತಂದ್ರೆ ಬಹುಶಃ ಕೋಲಾರಲ್ಲಿ ಸಂಘಟನೆಗಳಿಗೆ ಜಾಗೃತಿಗಳಿಗೆ ಏನು ಕಡಿಮೆ ಇಲ್ಲ. ಸೊ ಆದಾಗಿಯೂ ಅದ್ರ ಮಧ್ಯದಲ್ಲಿ ಇಲ್ಲೇ ಇದೆಯಂತಂದ್ರೆ ಇನ್ನು ಯಾವುದೋ ಅವೇರ್ನೆಸ್ ಇಲ್ದಿರ್ತಕ್ಕಂಥ ಅದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ನಾಗರಿಕರ ಒಂದು ಜಿಲ್ಲೆಗಳಲ್ಲಾಗ್ಲಿ ಅಥವಾ ರಾಜ್ಯಗಳಲ್ಲಿ ಯಾವ ಮಟ್ಟಕ್ಕೆ ಇರ್ಬೇಕು ಹೇಳಿ? ಸೊ ಹಾಗಾಗಿ ಮಾನವೀಯತೆನೂ ಮುಖ್ಯ, ಕಾನೂನಿನ ಕ್ರಮನೂ ಮುಖ್ಯ, ಅದು ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು. ಯಾರಿಗೆ ನ್ಯಾಯ ಒದಗಿಸ್ಬೇಕು ಅದನ್ನ ಒಂದಷ್ಟು ಒದಗಿಸಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಏನೋ ನಾನು ಬರೀ ಕಣ್ಣೀರು ಒರೆಸೋಕೆ, ಕಾನೂನಿನ ತಪ್ಪಿಸ್ಕೊಳ್ಳೋಕೆ ಅಥವಾ ಕಾನೂನನ್ನ ಪಾಲಿಸಕ್ಕೆ ಮಾಡ್ತಾ ಇದ್ದೀನಿ ಅಂತ ನಾಟಕ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಸೊ ಹಾಗಾಗಿ ಇದು ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಅಂತಕ್ಕಂಥ ಒಂದು ಭಾವನೆ ಎಲ್ಲರಿಗೂ ಬರಲ್ವಾ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳಾಗ್ಲಿ ಅಥವಾ ಕಾರ್ಯಕ್ರಮಗಳೇ ಫಲಪ್ರದ ಕೊಡಲ್ಲ, ಪರಿಣಾಮಕಾರಿಯಾಗಿರಲ್ಲ. ಸೊ ಹಾಗಾಗಿ ಆದ್ಯಾಗಿಯೋ ನಮ್ಮ ಶಾಲೆಗಳ ಸಾಕಷ್ಟು ಮಕ್ಕಳನ್ನ ಇವಾಗ ಶಾಲೆಗಳಿಗೆ ಕರ್ತರ್ತಾ ಇದ್ದೀವಿ. ಅಲ್ಲಿಂದನೇ ನಿರ್ಮೂಲನೆ ಆಗಿರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮಗಳನ್ನ ಅನುಸರಿಸಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀವಿ. ಈಗ ಬಂದಿರ್ತಕ್ಕಂಥ BO ಸಾಹೇಬ್ರಂತೂ ಆಫೀಸಲ್ಲಿ ಕುತ್ಕೊಳ್ಳಲ್ಲ, ತುಂಬಾ ಕಡಿಮೆ ಆಫೀಸಲ್ಲಿ ಕುತ್ಕೊಳ್ಳೋದು. ಯಾವಾಗ ನೋಡಿದ್ರು ಶಾಲೆಗಳ ವಿಸಿಟ್ ಮಾಡ್ತಾ ಇದ್ದಾರೆ, ಬಾರ್ಡರ್ ಶಾಲೆಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಶಾಲೆಗಳು 4:15 ಕ್ಲೋಸ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ 4:28 ಅಲ್ಲಿ ಹೋಗಿ ಫೋಟೋನ ಶೇರ್ ಮಾಡ್ತಾ ಇದ್ದಾರೆ.
ಸೊ ಅಷ್ಟು ಒಂದು ಕ್ರಮಗಳು ನಮ್ಮ ಇಲಾಖೆಯಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ ನಮ್ಮ ಇಲಾಖೆಯಲ್ಲೇನೆ. ಅದು ವಿದ್ಯಾರ್ಥಿಗಳಿಂದ ಅದೇನಾದ್ರೂ ಶುರುವಾದ್ರೆ ಕೊನೆವರೆಗೂ ಅದು ಏನು ವಿಮುಕ್ತಿ ಆಗಲ್ಲ ಅಂತಕ್ಕಂಥ ರೀತಿಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾ ಇದ್ದೀವಿ. ಅದೇ ತರ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಮಕ್ಕಳ ಮತ್ತು ಏನು ಮಹಿಳಾ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಆಮೇಲೆ ತಹಶೀಲ್ದಾರ್ ಸಾಹೇಬ್ರ ಇಲಾಖೆ ಆಗಿರ್ಬೋದು, ಇಒ ಸಾಹೇಬ್ರು ಎಲ್ಲರೂ ಒಂದು ಕೈ ಜೋಡಿಸಿದ್ರೆ ಮಾತ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವ್ರಿಗೊಂದಷ್ಟು ನ್ಯಾಯನ ಒದಗಿಸಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ.